ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಇದೇ ಕಣೋ ನನಗೆ ನಿನ್ನ ಇಷ್ಟ ಆಗೋದು. ಹುಡುಗಿ ದೂರ ಆದರೂ ಅವಳು ಚೆನ್ನಾಗಿರ್ಲಿ ಅಂತ ಬಯಸ್ತೀಯ. ಅವಳ ಮೇಲೆ ಎಷ್ಟು ಕೇರ್ ಆ್ಯಂಡ್ ಕನ್ಸರ್ನ್. ಇಂಥ ಹುಡುಗ ಎಲ್ಲಿ ಸಿಗ್ತಾನೆ ಹೇಳು? ನೀನೊಂಥರ ಪ್ರೇಮಿ ಅಪ್ರಂಜಿ ಕಣ. ಏನೂ ಇಲ್ಲ, ನನ್ನಿಂದ ಅವಳ ಲೈಫ್ ಹಾಳಾಗಬಾರ್ದು ಅನ್ನೋದಷ್ಟೇ ನನ್ನ ಉದ್ದೇಶ. ನೀನು ಅವಳ ಬಗ್ಗೆ ಯೋಚನೆ ಮಾಡೋದನ್ನ ಮೊದಲು ಬಿಡು. ಸರಿ, ನಾನು ಯೋಚನೆ ಮಾಡಲ್ಲ. ಅಟ್ಲೀಸ್ಟ್ ನಿಮ್ಮ ಫ್ರೆಂಡ್ಸ್ ಪಾಸ್ ಆದ್ರ ಫೇಲ್ ಆದ್ರ ಅಂತ ನೋಡ್ಕೊಂಬರೋದಕ್ಕೆ ಹೋಗೋಣವಾ? ಯಾರು ಪಾಸ್ ಆದ್ರೇನೋ ಫೇಲ್ ಆದ್ರೇನೋ ನಾನು ಎಲ್ಲಿಗೂ ಬರಲ್ಲ. ಲೋ ವಿಶ್ವ, ಪ್ರೀತಿಸಿದ ಹುಡುಗಿ ದೂರ ಆದ್ಲು ಅಂತ ಫ್ರೆಂಡ್ಸ್ ದೂರ ಮಾಡ್ಕೋತಾರ? ಹಾಗೆಲ್ಲ ಮಾಡಬಾರ್ದು, ಅದು ತಪ್ಪು. ಇಷ್ಟು ವರ್ಷ ಅವ್ರ ಜೊತೆ ಓದಿದ್ಯಾ, ಇನ್ನು ಮುಂದೆ ಸಿಗ್ತಾರೋ ಇಲ್ವೋ, ಒಂದೇ ಒಂದ್ಸಲ ಅವ್ರನ್ನೆಲ್ಲ ಭೇಟಿ ಮಾಡ್ಕೊಂಡ್ ಬರೋಣ, ತುಂಬ ಚೆನ್ನಾಗಿರುತ್ತೆ. ಹಣೆ ಬರದಲ್ಲಿ ಸಿಗಬೇಕು ಅಂತ ಬರೆದಿದ್ರೆ ನಾವು ಬೇಡ ಅಂದರೂ ಸಿಗ್ತಾರೆ, ಸಿಗಬಾರ್ದು ಅಂತಿದ್ರೆ ನಾವು ಬಯಸಿದ್ರು ಸಿಗಲ್ಲ. ಅರ್ಥ ಆಯ್ತಾ? ನಿನ್ನ ಫಿಲಾಸಫಿನ ಕೇಳಿ ನನಗೆ ಏನು ಹೇಳ್ಬೇಕಂತ ಗೊತ್ತಾಗ್ತಿಲ್ಲ. ಅಟ್ಲೀಸ್ಟ್ ನಿನ್ನ ಫ್ರೆಂಡ್ಸ್ ನೋಡೋ ನೆಪದಲ್ಲಿ ಜಾನ್ವಿನ್ ನೋಡೋಣ ಅಂತ ಅನ್ಕೊಂಡು ಹೇಳಿದೆ, ಈಗ ಅದನ್ನು ಬೇಡ ಅಂತ ಹೇಳ್ತಿದ್ಯಾ? ಪ್ಲೀಸ್ ವಿಶ್ವ, ಒಂದೇ ಒಂದ್ಸಲ ಜಾನ್ವಿನ್ ತೋರಿಸು. ನಾನು ದೇವರಾಣೆ ಅವಳ ಹತ್ರ ಮಾತಾಡಲ್ಲ, ಜಸ್ಟ್ ದೂರದಿಂದ ನೋಡ್ತೀನಿ ಅಷ್ಟೇ. ನಿನ್ಗೆ ಈ ಜನ್ಮದಲ್ಲಿ ಬುದ್ಧಿ ಬರಲ್ಲ, ಅದಕ್ಕೆ ಅವಾಗಲೇ ಎದ್ದೋಗಕ್ಕೆ ಹೋಗಿದ್ದು. ನೀನು ಕರ್ಕೊಂಡು ಹೋಗಿಲ್ಲ ಅಂದರೆ ಏನು? ನಾನೇ ಕಾಲೇಜ್ ಹತ್ರ ಹೋಗಿ ಅವಳು ಯಾರು ಅಂತ ಕಂಡು ಹಿಡಿದೆ. ಇವತ್ತು ಸಂಜೆ ಹೊರಡ್ತಾ ಇದ್ದೀವಿ. ಕೀಪ್ ಮೈ ಅಪಾಯಿಂಟ್ಮೆಂಟ್ಸ್ ಫಾರ್ ಟುಮಾರೋ. ಅಬ್ಸಲ್ಯೂಟ್ಲಿ ಐ ವಿಲ್ ಬಿ ದೇರ್. ಅಳಿಯಂದ್ರೆ ಒಂದು 5 ನಿಮಿಷ, ನಾನು ವಾಪಸ್ ಕಾಲ್ ಮಾಡ್ತೀನಿ. ಥ್ಯಾಂಕ್ ಯು. ಹೇಳಿಯತ್ತೆ. ಅಳಿಯಂದ್ರೆ ನೀವು ಊರಿಗೆ ಹೊರಡ್ತಿದ್ದೀರಾ ಅಂತ ಜಾನು ಹೇಳಿದ್ಲು. ಹೌದು ಅತ್ತೆ, ನಾನು ಆಫೀಸ್ ಕಡೆ ಹೋಗಿ ಆಗಲಿ 2-3 ದಿನ ಆಗೋಯ್ತಲ್ವಾ, ಹಾಗಾಗಿ ಹೋಗಲೇಬೇಕಾದ ಪರಿಸ್ಥಿತಿ. ಸರಿ ಅಳಿಯಂದ್ರೆ, ಆದರೆ ಒಂದು ಮಾತು ಬೇಜಾರು ಮಾಡ್ಕೋಬೇಡಿ. ಯಾಕೆ ಹಾಗೆಲ್ಲ ಹೇಳ್ತಿದ್ದೀರಾ ಅತ್ತೆ? ಏನು ವಿಷಯ ಹೇಳಿ. ಇವತ್ತು ಒಂದಿನ ಇದ್ದು ನೀವು ನಾಳೆ ಹೋದರೆ ಚೆನ್ನಾಗಿರತ್ತೆ. ಯಾಕತ್ತೆ? ಅದು ನಮ್ಮ ಜಾನು ಬಗ್ಗೆ ನಿಮಗೆ ಗೊತ್ತಲ್ವಾ? ಓದೋದ್ರಲ್ಲಿ ಅವಳು ಯಾರಿಗೂ ಕಡಿಮೆ ಇಲ್ಲ. ಪ್ರತಿ ಸಲನೂ ಕಾಲೇಜ್ಗೆ ಫಸ್ಟ್ ಬರ್ತಾಳೆ. ಈ ಸಲ ಕೊನೆ ವರ್ಷದ ಪರೀಕ್ಷೆ ಬರ್ತಿದ್ದಾಳೆ, ಅದು ನಿಮಗೂ ಗೊತ್ತಿದೆ. ಅದರ ರಿಸಲ್ಟು ನಾಳೆನೆ. ಅದನ್ನ ನೋಡ್ಕೊಂಡು ಹೋಗಿದ್ರೆ ಚೆನ್ನಾಗಿರ್ತಿತ್ತು. ಇದು ನನ್ನ ಅಭಿಪ್ರಾಯ. ಅತ್ತೆ, ಜಾನ್ವಿಯವರು ಈ ವಿಷಯ ನನಗೆ ಹೇಳೇ ಇಲ್ಲ. ಪ್ರಾಮಾಣಿಕವಾಗೂ ನಾಳೆ ರಿಸಲ್ಟ್ ಇದೆ ಅನ್ನೋ ವಿಷಯ ನನಗೆ ಗೊತ್ತೇ ಇಲ್ಲ. ನೋಡಿ, ನೀವು ಹೇಳಿದ್ದು ಒಳ್ಳೇದಾಯ್ತು. ನೀವೇನ್ ಅನ್ಕೋತೀರೋ ಅಂತ ಅವಳು ಹೇಳಿಲ್ಲ ಅನ್ಸತ್ತೆ. ಅವಳಿಗೆ ಮೊದ್ಲಿಂದನೂ ಓದೋದು ಅಂದ್ರೆ, ಕಾಲೇಜ್ ಫ್ರೆಂಡ್ಸ್ ಅಂದ್ರೆ ತುಂಬಾನೇ ಇಷ್ಟಪಡ್ತಾಳೆ. ನಾಳೆ ರಿಸಲ್ಟ್ ಇರೋದ್ರಿಂದ ಅವ್ರು ಎಲ್ರೂ ಅಲ್ಲಿಗೆ ಬರ್ತಾರೆ. ಮತ್ತೆ ಅವರೆಲ್ಲ ಯಾವಾಗ ಸಿಗ್ತಾರೋ ಏನೋ ಗೊತ್ತಿಲ್ಲ. ಕೊನೆಯದಾಗಿ ಒಂದ್ಸಲ ಅವರೆಲ್ಲರ ಜೊತೆ ಮಾತಾಡ್ಕೊಂಡು ಖುಷಿಯಾಗಿರ್ಲಿ ಅಂತ ನನ್ನ ಆಸೆ. ಇದೆಲ್ಲ ಆಗ್ಬೇಕು ಅಂದ್ರೆ ನೀವಿವತ್ತಿಲ್ಲೇ ಇದ್ದು ನಾಳೆ ಕಾಲೇಜ್ಗೆ ಹೋಗಿ ರಿಸಲ್ಟ್ ನೋಡ್ಕೊಂಡು ಹಾಗೆ ಹೋಗಿವ್ರಂತೆ. ನಿಮಗ್ ಬಿಡುವಿಲ್ಲ ಅಂತ ನನಗೆ ಗೊತ್ತು, ಆದ್ರೂ ಕೇಳ್ತಾ ಇದ್ದೀನಿ. ಅತ್ತೆ, ನೀವು ಇಷ್ಟೆಲ್ಲ ಕೇಳೋ ಅವಶ್ಯಕತೆ ಏನೂ ಇಲ್ಲ. ಅಲ್ಲ, ನನ್ನ ಹೆಂಡತಿ ರಿಸಲ್ಟ್ ನೋಡಬೇಕು ಅಂತ ನನಗೂ ಆಸೆ ಇರೋದಿಲ್ವಾ? ಖಂಡಿತ ನೋಡ್ಕೊಂಡು ಹೋಗ್ತೀನಿ. ಅಪ್ಪ, ತುಂಬಾ ಉಪಕಾರ ಆಯ್ತು ಅಂದ್ರೆ. ಏನು ಮಾತು ಅಂತ ಆಡ್ತಿದ್ದೀರಿ ಅತ್ತೆ? ನಿಮ್ಮ ಅಳಿಯನಾಗಿ ನೀವು ಹೇಳೋ ಮಾತನ್ನ ಪಾಲಿಸೋದು ನನ್ನ ಕರ್ತವ್ಯ. ಅದು ಅಲ್ಲದೆ ನನ್ನ ಹೆಂಡತಿಗೆ ಯಾವ್ದ್ರಲ್ಲಿ ಸಂತೋಷ ಸಿಗುತ್ತೆ ಅದನ್ನು ಒದಗಿಸ್ಕೊಡೋದು ನನ್ನ ಕರ್ತವ್ಯ. ನೀವು ನಿಶ್ಚಿಂತೆಯಾಗಿರಿ, ನಾವು ಇವತ್ತಿಲ್ಲಿದ್ದು ನಾಳೆ ರಿಸಲ್ಟ್ ನೋಡ್ಕೊಂಡೇ ಹೋಗ್ತೀವಿ. ಆಯ್ತು ಅಂದ್ರೆ ಖುಷಿ ಆಯ್ತು. ನಿಮ್ಗೆಲ್ರೂ ಗೊತ್ತಿರೋ ಹಾಗೆ ಇವತ್ತು ನಮ್ಮ ಶ್ರೀನಿವಾಸ್ ಅವ್ರದ್ದು ರಿಟೈರ್ಮೆಂಟ್ ಡೇ. ಇಷ್ಟು ವರ್ಷ ಪ್ರಾಮಾಣಿಕತೆಯಿಂದ ನಮ್ಮ ಕಂಪ್ನಿ ಸೇವೆ ಸಲ್ಲಿಸಿದ್ದಾರೆ, ಇವತ್ತು ನಿವೃತ್ತಿ ಆಗ್ತಿದ್ದಾರೆ. ಅದಕ್ಕೋಸ್ಕರ ನಮ್ಮ ಕಂಪ್ನಿ ಕಡೆಯಿಂದ ಒಂದು ಬೀಳ್ಕೊಡುಗೆ ಸಮಾರಂಭ ಇಟ್ಕೊಂಡಿದ್ದೀವಿ.
ಶ್ರೀನಿವಾಸ್, ಇದು ನಿಮ್ಮ ರೆಸಿಗ್ನೇಷನ್ ಲೆಟರ್. ಏನ್ ಸರ್ ಎಲ್ಲ ಇವತ್ತೇ ಮುಗಿಸ್ತಾ ಇದ್ದೀರಾ? ರಿಟೈರ್ಮೆಂಟ್ ಡೇನೇ ಇದೆಲ್ಲ ಕೊಡಬೇಕು ಅಂತ ನಮ್ಮ ಕಂಪ್ನಿಯಿಂದ ಆರ್ಡರ್ ಆಗಿದೆ. ಇದಕ್ಕೋಸ್ಕರ ನೀವು ನಮ್ಮ ಕಂಪ್ನಿ ಕಡೆ ಬರೋದು, ನಮ್ಮ ಎಂಪ್ಲಾಯ್ಸ್ಗೆ ಬೇರೆ ರೀತಿ ಭಾವನೆ ಬರೋದು ಬೇಡ ಅಂತ ಈಗಲೇ ಕೊಡ್ತಾ ಇದ್ದೀವಿ. ಇದರಿಂದ ನಿಮಗೆ ಉಪಯೋಗ ಆಗ್ಬೋದಲ್ವಾ? ಒಳ್ಳೆಯದ. ಶ್ರೀನಿವಾಸ್, ನಮ್ಮ ಎಂಪ್ಲಾಯ್ಸ್ಗೋಸ್ಕರ ಒಂದೆರಡು ಮಾತಾಡ್ಬೋದಾ? ಸರ್ ಮಾತಾಡೋಷ್ಟು ದೊಡ್ಡವನಲ್ಲ. ಎಲ್ಲರಿಗೂ ನಮಸ್ಕಾರ. ಇಷ್ಟು ವರ್ಷ ಬೆಳಗ್ಗೆಯಿಂದ ಸಂಜೆ ತನಕ ಕೆಲಸ ಅಂತ ಅನ್ಕೊಂಡು ನನ್ನ ಕೈಲಾದ ಮಟ್ಟಿಗೆ ಕಂಪ್ನಿನಲ್ಲಿ ಉಳಿದಿದ್ದೀನಿ. ಮನೇಲಿ ಏನೇ ಕಷ್ಟ ಆದ್ರೂ ಇಲ್ಲಿಗೆ ಬಂದು ನಿಮ್ಮ ಜೊತೆ ಎಲ್ಲ ಕಷ್ಟ ಮತ್ತು ಬೆಳಗ್ಗೆಯಿಂದ ಸಂಜೆ ತನಕ ಕೆಲಸನೂ ಮಾಡ್ತಾ ತಿಂಗಳು ಕೊನೆಯಲ್ಲಿ ಚೆಕ್ ಕೈಗೆ ಬಂದಾಗ ಇಡೀ ತಿಂಗಳು ಪಟ್ಟ ಆಯಾಸ ಕಷ್ಟ ಎಲ್ಲ ಮರ್ತೋಗ್ತಾ ಇತ್ತು. ನಾನು ಈ ಕಂಪ್ನಿ ಕೆಲ್ಸಕ್ಕೆ ಸೇರಿದಾಗ ನನ್ಗಿನ್ನೂ ಎಷ್ಟೋ ವರ್ಷ ಇದೆ ಸರ್ವಿಸ್ ಅಂತ ಅನ್ಕೊಂಡಿದ್ದೆ. ಆದ್ರೆ ಆ ರಿಟೈರ್ಮೆಂಟ್ ದಿನ ಇಷ್ಟು ಬೇಗ ಬರುತ್ತೆ ಅಂತ ನನಗೆ ಗೊತ್ತಿರ್ಲಿಲ್ಲ. ನಾನು ಈಗಲೂ ನಂಬಕ್ಕಾಗ್ತಾ ಇಲ್ಲ. ನೀವೆಲ್ಲ ನನ್ನ ಕಷ್ಟ ಸುಖದಲ್ಲಿ ಭಾಗಿಯಾಗಿದ್ದೀರಾ. ನನ್ನಿಂದ ಏನಾದ್ರೂ ತಪ್ಪಾಗಿದ್ರೆ, ನಾನು ಏನಾದ್ರೂ ಕೆಲಸ ಮಾಡ್ತಾ ಅಂದಿದ್ರೆ ನನ್ಗೆ ಕ್ಷಮಿಸ್ಬಿಡಿ. ಥ್ಯಾಂಕ್ ಯು ಸರ್. ಒಳ್ಳೆದಾಗಲಿ ಶ್ರೀನಿವಾಸ್. ಮನೇಲಿರೋ 3 ಹೆಣ್ಮಕ್ಳಿಗೆ ಮದುವೆ ಆದಮೇಲೆ ಸಂಕಟ ಯಾಕೆ ತಾಯಿ? ಗುರುಗಳೇ, ಮದ್ವೆ ಆಗಿರೋದು ಇಬ್ಬರಿಗೇನೆ. ಇವಳು ನನ್ನ 2ನೇ ಮಗಳು. ಅವಳ ಯೋಚನೆ ಬಿಟ್ಬಿಡಮ್ಮ, ಅವಳ ಮದುವೆ ಆಗ್ಲೇ ನಡೆದು ಹೋಗಿದೆ. ಭಾವನಮ್ಮ, ಖುಷಿ, ಬಂದ್ಯಾ? ನಾನು ಆಗ್ಲೇ ಬಂದೆ, ನೀವು ನನ್ನ ಕಡೆ ನೋಡೇ ಇಲ್ಲ. ಅಯ್ಯೋ ಸಾರಿ ಪುಟ. ಭಾವನಮ್ಮ, ನೀವು ಯಾಕೆ ಬೇಜಾರಲ್ಲಿ ಇರ್ತೀರಾ? ಏನಾದ್ರೂ ಜ್ವರ ಏನಾದ್ರೂ ಬಂತಾ? ಅಯ್ಯೋ ಹಾಗೇನಿಲ್ಲ ಖುಷಿ. ಅವ್ನು ಯಾವನು ಮಾಡಿರೋ ಕೆಲಸಕ್ಕೆ ನಾನು ನನ್ನ ಮಗು ಕಡೆ ಗಮನನೇ ಕೊಡೋಕ್ಕಾಗ್ತಿಲ್ಲ. ಸಾರಿ ಪುಟ, ಇನ್ಮೇಲೆ ನಾನು ಯಾವತ್ತೂ ಹೀಗೆ ಮಾಡಲ್ಲ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.